ಹಾಯ್ ಗಾಯ್ಸ್, ನನ್ನ ಫ್ರೆಂಡು ಅಭಿ, ನನ್ನ ಕುಚಿಕು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ. ಸೊ ಅವನು ನನಗೆ ಕೇಳ್ದ ಒಂದು ಬೈಕ್ ರಿವ್ಯೂ ಮಾಡೋಣ ಫಸ್ಟ್ ವೀಡಿಯೋ ಆಗಿ, ನಿನ್ನ ಗಾಡಿ ತೊಗೊಂಬ ಡ್ಯೂಕ್ 250 ಅಂತ. ಸೊ ತಂದಿದ್ದೀನಿ ಇವತ್ತು. ಸೊ ಅವನಿಗೆ ಸಪೋರ್ಟ್ ಮಾಡಿ ಎಲ್ಲರೂ. ಆದಷ್ಟು ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಾಡಿ ಬಗ್ಗೆ ಮಾತಾಡೋದಾದರೆ, ಈ ಗಾಡಿ ಮಾಡೆಲ್ ಬಂದ್ಬಿಟ್ಟು 2024 KTM ಡ್ಯೂಕ್ 250 ಅಂದ್ಬಿಟ್ಟು. ಇವಾಗ ಎಷ್ಟು ಓಡಿದೆ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಇವಾಗ ಹೆಚ್ಚು ಕಮ್ಮಿ 1 year 1 month ಆಯಿತು ತೊಗೊಂಡು. ಸೊ ಓಡೋಮೀಟ್ರ್ ಪ್ರಕಾರ 8564 ಕಿಲೋಮೀಟರ್ಸ್ ಓಡಿದೆ. ಸೊ ಇಲ್ಲಿವರೆಗೂ ಏನು ಯಾವುದೇ ರೀತಿ ಮೇಜರ್ ಇಶ್ಯೂಸ್ ಆಗಿಲ್ಲ. ಸೊ ಸ್ಪೆಸಿಫಿಕೇಷನ್ಸ್ ಬರೋದಾದರೆ ಇದು ಬಂದ್ಬಿಟ್ಟು 249.50 cc ಅಂದರೆ 250 cc ಬೈಕು. ಹೆಚ್ಚು ಕಮ್ಮಿ 31 BHP ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಪವರು. ಸೊ 25 Nm ಆಫ್ ಟಾರ್ಕ್ ಜನ್ರೇಟ್ ಮಾಡುತ್ತೆ ಇದು. ಸೊ ಇದರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 15 ಲೀಟರ್ಸು. ಸೊ ನೋಡ್ತಿರ್ಬೋದು ಇದ್ರದ್ದು ಸ್ಟೈಲ್ ಎಲ್ಲ ಹೇಗಿದೆ ಅಂದ್ಬಿಟ್ಟು. ಸೊ ಈ ಥರ ಬರುತ್ತೆ, ಆರೆಂಜು ಮತ್ತು ವೈಟ್ ಕಲರ್ ಇದು. ಸೊ ಗ್ರಾಫಿಕ್ಸ್ ನೋಡ್ತಿರ್ಬೋದು ಈ ಥರ ಇದೆ. ಸೊ ಇದಕ್ಕೆ ಸಸ್ಪೆನ್ಷನ್ ಹೇಳೋದಾದರೆ, ಇದಕ್ಕೆ WP ಏಪೆಕ್ಸ್ ಸಸ್ಪೆನ್ಷನ್ ಟಾಪ್ ಸ್ಪೆಕ್ ಸಸ್ಪೆನ್ಷನ್ ಇದು. ಇದಕ್ಕೆ ನಿಮಗೆ ಬ್ರೇಕ್ ಪ್ಯಾಡ್ ಇದಕ್ಕೆ ಬರೋದು, ಬ್ರೇಕಿಂಗ್ ಸಿಸ್ಟಮು. ಇದಕ್ಕೆ ನಿಮಗೆ 200 mm ಟ್ರಾವೆಲ್ ಸಸ್ಪೆನ್ಷನ್ ಬರುತ್ತೆ. ಫ್ರಂಟ್ ಟು ಬ್ಯಾಕು WP ಏಪೆಕ್ಸ್ ಸಸ್ಪೆನ್ಷನ್ ಇದೆ. ಸೊ ಟಯರ್ ನೋಡ್ತಿರ್ಬೋದು ನಿಮಗೆ 150 ಸೆಕ್ಷನ್ ಟಯರ್ಸು, ರೇಡಿಯಲ್ ಟಯರ್ಸ್ MRFದು. ಸೊ ನೀವು ನೋಡ್ತಿರ್ಬೋದು ಇದೆಲ್ಲನೂ ಜಾಸ್ತಿ ಓಡಿಸಿದ್ದೇ ಇರೋದ್ರಿಂದ ಇನ್ನೂ ಒಳ್ಳೆ ಕಂಡೀಷನಲ್ಲೇ ಇದೆ ಟಯರ್ಸು. ಸೊ ನಿಮಗೆ ಸ್ವಿಂಗ್ ಅಪ್ ಬಂದ್ಬಿಟ್ಟು ನಿಮಗೆ KTM ಅವ್ರದ್ದೇ ತುಂಬಾ ಒಳ್ಳೆ ಹೆಸರು ಮಾಡಿರೋವಂಥದ್ದು ಫ್ರೇಮ್ ಇದು. ನಾನು ರೇರ್ ಸಸ್ಪೆನ್ಷನ್ ಬಗ್ಗೆ ಮಾತಾಡಲೇಬೇಕು. ಸೊ ಹಳೆ KTM ಗಾಡಿಗಳಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸಸ್ಪೆನ್ಷನ್ ಸೆಂಟ್ರಲ್ಲಿ ಕೊಡೋರು. ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ಪೂರ್ತಿ ರೈಟ್ ಸೈಡ್ಗೆ, ಕಂಪ್ಲೀಟ್ಲಿ ರೈಟ್ ಸೈಡ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ಸೀಟ್ ಹೈಟು ಕಮ್ಮಿ ಮಾಡುತ್ತೆ. ಸೊ ರೈಟ್ ಸೈಡ್ ಇರೋದ್ರಿಂದ ಸೊ ಬೆಟರ್ ಗ್ರಿಪ್ಪು ಮತ್ತು ರೋಡ್ ಸ್ಟೆಬಿಲಿಟಿ. ಇದಕ್ಕೋಸ್ಕರ ಅವ್ರೇನು ಮಾಡಿದ್ದಾರೆ, ಸಸ್ಪೆನ್ಷನ್ನ ರೈಟ್ ಸೈಡ್ಗೆ ಇಟ್ಟಿದ್ದಾರೆ. ಸೊ ನೀವು ಟ್ರಾವೆಲ್ ಮಾಡಬೇಕಾದಾಗೂ ಅಷ್ಟೇ ನಿಮಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ಎಕ್ಸಾಸ್ಟ್ ಬಗ್ಗೆ ಮಾತಾಡೋಣ ಇವಾಗ. ಸೊ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ ಎಕ್ಸಾಸ್ಟ್ ಹೇಗಿದೆ ಅಂತ. ಒಂದು ಎಕ್ಸಾಸ್ಟ್ ಸೌಂಡ್ ಕೇಳೋಣ ಬನ್ನಿ ಇವಾಗ. ಸೊ ಬೇರೆ 250 cc ಗಾಡಿಗಳು ಕಂಪೇರ್ ಮಾಡಿದ್ರೆ ನನಗೆ ಇದ್ರದ್ದು ಎಕ್ಸಾಸ್ಟು ತುಂಬಾ ಇಷ್ಟ ಆಯಿತು. ಕೆಲವರು ಬೈಕೊಂತಾರೆ ಏನಂದರೆ ಆಟೋ ಥರ ಸೌಂಡ್ ಬರುತ್ತೆ ಆ ಥರ ಅಂತೆಲ್ಲನೂ. ಬಟ್ ನನಗೆಲ್ಲೂ ಆ ಥರ ಅನಿಸಿಲ್ಲ. ನಿಮಗೆ ಓಡಿಸ್ಬೇಕಾದಾಗ ಅಷ್ಟೇ ಥ್ರಾಟಲ್ ರೆಸ್ಪಾನ್ಸು. ಬೈದವೆ ಒಂದು ಹೇಳೋದು ಮರ್ತ್ಬಿಟ್ಟಿದ್ದೆ, ಇದರಲ್ಲಿ ನಿಮಗೆ ರೈಡ್ ಬೈ ವೈರ್ ಸಿಸ್ಟಮ್ ಬರುತ್ತೆ. ಅಂದರೆ ಬೇರೆ 250 ಗಾಡಿಗಳಲ್ಲಿ ಕೇಬಲ್ ಸಿಸ್ಟಮ್ ಬರುತ್ತೆ. ಏನಾದರೂ ಎಕ್ಸ್ಲೇಟ್ರ್ ಕೊಟ್ಟರೆ ಕೇಬಲ್ ಕನೆಕ್ಟ್ ಮಾಡ್ತಾರೆ, ಕೇಬಲ್ ಮುಖಾಂತರ ಆಪ್ರೇಟ್ ಆಗುತ್ತೆ ಥ್ರಾಟಲ್ಲು. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ರೈಡ್ ಬೈ ವೈರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ವೈರ್ ಸಿಸ್ಟಮ್ ಇರುತ್ತೆ. ಸೊ ನೀವು ಸುಮ್ಮನೆ ಹಿಂಗೆ ಹೇಳಿದ್ರೆ ನಿಮಗೆ ಇನಿಷಿಯಲ್ ಪಿಕಪ್ ತೊಗೊಂಡ್ಬಿಡುತ್ತೆ ಅದು. ಸೊ ನಿಮಗೆಲ್ಲೂ ಲ್ಯಾಗ್ ಅನಿಸಲ್ಲ. ನಿಮಗೆ ಏನೋ ಸ್ಪೀಡು ಅಂದರೆ ಥ್ರಾಟಲ್ ಎಲ್ಲೂ ಲ್ಯಾಗ್ ಅನಿಸಲ್ಲ ನಿಮಗೆ. ಸೊ ಅದೊಂದು ನನಗೆ ಇಷ್ಟ ಆಯಿತು ಈ ಗಾಡಿಯಲ್ಲಿ. ಸೊ ಎಕ್ಸಾಸ್ಟ್ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮ್ಗೆ ಹೇಗೆ ಅನಿಸ್ತಿದೆ, ಎಕ್ಸಾಸ್ಟ್ ಎಲ್ಲ ಹೇಗೆ ಅನಿಸ್ತು, ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರೈಸ್ ಬಗ್ಗೆ ಮಾತಾಡೋದಾದರೆ, ನಾವು ತೊಗೊಂಡಾಗ 2024 ಜನವರಿಯಲ್ಲಿ ತೊಗೊಂಡಿದ್ದು 2,95,000 ಆಗಿತ್ತು. ಸೊ ಇವಾಗ ಪ್ರೈಸಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ, 3,05,000 ಅನ್ಕೊತೀನಿ. ಬಟ್ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ನಾವು ತೊಗೊಂಡಾಗಂತೂ 2,95,000 ಆಗಿತ್ತು ಪ್ರೈಸ್. ಸದ್ಯಕ್ಕೆ ಇದು ರಿವ್ಯೂ ವಿಡಿಯೋ ಆಗಿತ್ತು. ಅಂದರೆ ನನ್ನ ಎಕ್ಸ್ಪೀರಿಯೆನ್ಸು ಗಾಡಿ ಬಗ್ಗೆ ಏನೇನು ನನ್ನ ಅಭಿಪ್ರಾಯ ಇತ್ತು ಅದೆಲ್ಲ ಹೇಳ್ಬೇಕು ಅನಿಸ್ತು. ಆ ಅಭಿಪ್ರಾಯನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಿಮ್ಗೇನಾನ ರೈಡ್ ರಿವ್ಯೂ ಬೇಕಾಗಿತ್ತು ಅಂದರೆ, ಸೊ ಟಾಪ್ ಸ್ಪೀಡ್ ಚೆಕ್ ಮಾಡೋದು ಆ ಥರ ಏನಾನ ವೀಡಿಯೋಸ್ ಬೇಕಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸಿಗುವ ಮುಂದಿನ ವೀಡಿಯೋದಲ್ಲಿ.